ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ ಒಂದನ್ನು ನೋಡಿಲ್ಲ ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅವನು ನನ್ನವನು ಭಾಗ 2. ಸೂರ್ಯನಾಥ ಮನೆಗೆ ಬಂದಾಗ ಚಂದ್ರಕಳಾ ಅವರಲ್ಲಿ ಹೇಳಿದ್ದಳು, ಇವತ್ತು ಹೀಗೆ ಆಗಿತ್ತು, ಯಾಕೋ ಅವಳು ಎದ್ದು ಹೋದದ್ದು ಸರಿ ಆಗಲಿಲ್ಲ ರೀ. ನಿನ್ನ ಮಗರಾಗೆ ಏನು ಹೇಳಿದ? ಅವನೇನು ಹೇಳೋದು, ಇನ್ನೂ ಹುಡುಗಾಟವೇ ಮುಗಿದಿಲ್ಲ ಅವನಿಗೆ. ಮುಂದಿನ ತಿಂಗಳು 18ಕ್ಕೆ 28 ವರ್ಷ ಆಗುತ್ತೆ. ಖಬರಗೇಡಿ ಹಾಗೆ ಮಾಡ್ತಾನೆ. ಬಿಡು ಚಂದ್ರ, ಅವನಿಗೆ ಕೇಳದೆ ಮದುವೆ ಮಾಡೋದಕ್ಕೆ ಆಗುತ್ತಾ? ಆದರೂ ನನ್ನ ಫ್ರೆಂಡ್ ಒಬ್ಬ ಇದ್ದ, ಮಾಧವ ಅಂತ, ಅವನ ಮಗಳಿಗೆ ಈ ಸಲ ಮದುವೆ ಮಾಡಬೇಕು ಎಂದು ಹೇಳುತ್ತಿದ್ದ. ನಮ್ಮದೇ ಜಾತಿ, ಜಾತಕ ಕೇಳಿದ್ದೇನೆ, ಸರಿತೂಗಿಸಿ ನೋಡುವ, ಬಂದರೆ ಮತ್ತೆ ಅವನನ್ನು ಕೇಳೋದು. ಅಲ್ಲಿಯವರೆಗೂ ಹೇಳೋದು ಬೇಡ, ಹೇಳಿದ್ರೆ ಅದಕ್ಕೆ ಕಲ್ಲು ಹಾಕುತ್ತಾನೆ ಎಂಬಷ್ಟರಲ್ಲಿ ಅಲ್ಲಿಗೆ ಬಂದ ಸಿದ್ಧಾರ್ಥ್. ನೈನಿಯಲ್ಲಿ ಅದೇನು ಕಲ್ಲು ಹಾಕೋದು ಅಪ್ಪ? ಗಂಡ ಹೆಂಡತಿ ಮುಖ ನೋಡಿಕೊಂಡರ. ಅಲ್ಲೋ, ನೈನಿಯನ್ನು ನೀನು ತಾನೇ ಕಾಲೇಜಿಗೆ ಬಿಟ್ಟು ಬಂದಿದ್ದು? ಅವಳೇ ಹೇಳಿದ್ಲಲ್ವಾ ಇವತ್ತು ಕ್ಯಾಂಪ್ ಇದೆ ಹೋಗ್ತೇನೆ ಅಂದಿದ್ದಕ್ಕೆ ಬ್ಯಾಗ್ ಸಹ ಪ್ಯಾಕ್ ಮಾಡಿಕೊಟ್ಟಿದ್ದೆ. ಛೇ, ಹೌದಲ್ವಾ, ನೈನಿ ಇಲ್ಲ ಅಂದರೆ ಬೋರ್ ಅಲ್ವಾ? ಹೌದಪ್ಪ, ಹಾಗಂತ ಅವಳನ್ನು ಇಲ್ಲೇ ಇರೋಕ್ಕೆ ಹೇಳೋಕ್ಕೆ ಆಗುತ್ತಾ? ಒಂದಿನ ಮದುವೆ ಆಗಿ ಹೋದಾಗ ಏನು ಮಾಡುತ್ತಿ? ಒಳ್ಳೆ ಪ್ರಶ್ನೆ ಚಂದ್ರಮ್ಮನವರೇ. ಆಗ ನಾನು ಸಹ ಅಲ್ಲಿಗೆ ಹೋಗುತ್ತೇನೆ, ನೀವಿಬ್ಬರು ಹೋಳ್ ಲವ್ ಮಾಡ್ತಾ ಇರಿ. ಏನಂತೀರಿ ಸೂರ್ಯಮ್ಮ? 4 ಕೊಟ್ರೆ? ಅಯ್ಯೋ ಮಹಾತಾಯಿ, ಕೊಟ್ಟರೆ ಒಂದು 5-6 ಕೊಡು. ಹೋಗೋ ಕೋತಿ. ಅಪ್ಪ, ಸ್ವಲ್ಪ ಈ ಕಡೆ ನೋಡು. ಈಗ ಅಮ್ಮ ಮಗ ನಡುವೆ ನಾನು ಯಾಕೆ? ಅಲ್ಲ, ಕೋತಿ ಅಂದ್ಲು. ಇವನು ಸೀದಾ ಮಾತಾಡಲ್ಲ ರೀ ಇವನಿಗೆ ಅಂತ ಅವನನ್ನು ಬೆನ್ನತ್ತಿ ಹೋದರು. ಅವರಿಬ್ಬರನ್ನು ನೋಡುತ್ತಿದ್ದ ಸೂರ್ಯನಾಥ, ದೇವ, ಅಮ್ಮ ಮತ್ತು ಮಗ ಹೀಗೆ ಇರಲಿ ಸದಾ ಹಾರೈಸಿದರು. ಕಿಶೋರ ಎಂದಿನಂತೆ ಮನೆಗೆ ಬಂದಾಗ, ಜಲಜ, ನೋಡಿ ನಿಮ್ಮ ಮಗಳಿಗೆ ಅದ್ಯಾರೋ ಹೊಸ ಫ್ರೆಂಡ್ ಆಗಿದ್ದಾಳಂತೆ, ಭುವನ್ ಹೇಳಿದ್ದ ಅಲ್ವೇನೋ ಭುವನ್? ಎಸ್ ಡ್ಯಾಡ್, ಐ ಸಾ ಹರ್. ಇವಳತ್ರ ಏನೋ ಮಾತಾಡ್ತಿದ್ಲು. ವರ್ಷ, ಅವಳಪ್ಪ ಅಮ್ಮ ಏನು ಮಾಡೋದು? ಡ್ಯಾಡ್, ಅದೇನು ರಾಗ? ಟೆಲ್ ಮೀ ಸ್ಟ್ರೈಟ್, ಅದ್ಯಾಕೆ ರಾಗ? ಕೃಷಿ ಮಾಡುತ್ತಿದ್ದಾರೆ. ವಾಟ್? ಅದೇ ಡ್ಯಾಡ್, ನಾನು ಹೇಳಿದ್ದು. ಅವಳನ್ನು ನೋಡಿಯೇ ಗೊತ್ತಾಗಿತ್ತು ನನಗೆ. ಕಲ್ಚರ್ಲೆಸ್ ಪೀಪಲ್. ನೋಡು ಭುವನ್, ಅವರನ್ನೆಲ್ಲ ಯಾಕೆ ಹಾಗೆ ಹೇಳೋದು? ಅವರಿಲ್ಲ ಅಂದರೆ ನಾವೇನು ಹಣ ತಿನ್ನಕ್ಕಾಗುತ್ತಾ? ಶಟಪ್, ಅವನಿಗೆ ಹೆದರು ಹೇಳಬೇಡ. ನಿನಗೆ ಮೊದಲಿಂದಲೂ ಸ್ವಲ್ಪವೂ ನಮ್ಮ ಡಿಗ್ನಿಟಿ ಬಗ್ಗೆ ಚಿಂತೆ ಇಲ್ಲ. ನಿನ್ನ ಹೆತ್ತಿದ್ದಕ್ಕೆ ಯಾವಾಗಲೂ ಹೇಳೋದೇ ಆಯಿತು. ಭುವನ್ನ ನೋಡಿ ಸ್ವಲ್ಪ ಆದರೂ ಕಲಿ ಎಂದರು ಜಲಜ. ವರ್ಷಾಳಿಗೆ ಅಳು ಉಕ್ಕಿ ಬಂತು. ಇದೇ ಮೊದಲಲ್ಲ, ಎಲ್ಲದಕ್ಕೂ ಲಾಸ್ಟ್ ಡೈಲಾಗ್ ಅದೇ. ಹಾಗಾದರೆ ನಾನು ಹೊಟ್ಟೆಯಲ್ಲಿದ್ದಾಗ ಸಾಯಿಸಬಹುದಿತ್ತು ಅಲ್ವಾ? ನನಗೂ ಒಂದು ಬುದ್ಧಿ ಅಂತ ಇಲ್ವಾ? ಯಾವಾಗಲೂ ಹೀಗೆ ಬೆಡ್ ಮೇಲೆ ಬಿದ್ದು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಜಲಜ ಹೇಳಿದಳು, ಯಾವಾಗಲೂ ಹೀಗೆ ಏನಾದರೂ ಹೇಳಿದರೆ ಅಳೋದು. ಸ್ವಲ್ಪ ಆದರೂ ಆಟಿಟ್ಯೂಡ್ ಬೇಡ್ವಾ? ಅವಳಿನ್ನೂ ಊಟಕ್ಕೆ ಬರಲ್ಲ. ಭುವನ್ ಬಾ, ನಿನಗೆ ಅಂತ ಮೊಸರು ಬಜ್ಜಿ ಮಾಡಿದ್ದೇನೆ ಎಂದವರೇ ಡೈನಿಂಗ್ ಟೇಬಲ್ ಹತ್ತಿರ ಹೋದರು. ಒಳಗಿದ್ದ ವರ್ಷಾಳಿಗೆ ಅಮ್ಮ ಹೇಳಿದ್ದ ಮಾತುಗಳು ಕೇಳಿದ್ದವು. ಅವಳಿಗೆ ಎಷ್ಟೋ ಸಲ ಅನಿಸಿತ್ತು, ಅಮ್ಮ ಬಂದು ಒಂದಿನ ಆದರೂ ತನ್ನ ಪ್ರೀತಿಯಿಂದ ಊಟಕ್ಕೆ ಕರೆಯಬಾರದೆ ಎಂದು. ಆದರೆ ಇವತ್ತಿಗೂ ಅಮ್ಮನಿಂದ ಅಂತಹ ಒಂದು ಕರೆ ಬಂದಿರಲಿಲ್ಲ. ಆಗಲೇ ಅವಳಿಗೆ ನೆನಪಾಗಿದ್ದು ಅವನು. ಹಾಗೆ ಕಲ್ಪನೆಯಲ್ಲಿ ತೇಲಿ ಹೋದಳು. ಅವನು ತನ್ನನ್ನು ಮಾತಾಡಿಸಿದಂತೆ, ಪ್ರಪೋಸ್ ಮಾಡಿದಂತೆ, ತಾನು ನಿರಾಕರಿಸಿದಂತೆ, ತನ್ನನ್ನು ಅವನು ಒಲಿಸಿಕೊಳ್ಳುತ್ತಿರುವಂತೆ. ಯಾವಾಗ ನಿದ್ದೆ ಬಂತೋ ಅವಳಿಗೂ ಗೊತ್ತಾಗಲಿಲ್ಲ. ಹೊರಗಿನಿಂದ ಅಮ್ಮನ ಕಿರ್ಚುವಿಕೆ ಕೇಳಿ ಎದ್ದು ಟೈಮ್ ನೋಡಿದರೆ 9 ಗಂಟೆ. ದಡಬಡಿಸಿ ಎದ್ದ ಅವಳು, ನೀ ಹೋಗಿ ಮಾಮ್, ನಾನು ಹೊರಡುತ್ತೇನೆ ಎಂದು ರೂಮ್ ಒಳಗಿಂದ ಹೇಳಿದಾಗ ಜಲಜ ಕೆಂಡಾಮಂಡಲವಾಗಿ ನುಡಿದರು. ಇಟ್ ಈಸ್ ಫಸ್ಟ್ ಆ್ಯಂಡ್ ಲಾಸ್ಟ್ ಟೈಮ್, ಐ ಡೋಂಟ್ ಲೈಕ್ ದಿಸ್. ರಾತ್ರಿಯ ಕನಸುಗಳ ಸುಖದಲ್ಲಿ ಇದ್ದ ಅವಳಿಗೆ ಅಮ್ಮನ ಬೈಗುಳವು ಸಂಗೀತದಂತೆ ಕಂಡಿತು. ಓಕೆ, ಸಾರಿ ಮಾಮ್ ಅಂದಳು ಅಷ್ಟೇ. ಹೀಗೆ ಲೇಟಾಗಿ ಹೊರಟ ಅವಳಿಗೆ ಅವತ್ತೇ ವಿಚಿತ್ರ ಘಟನೆಯಲ್ಲಿ ತಾನು ಭಾಗಿಯಾಗಿ ಸಿದ್ಧಾರ್ಥ್ನ ಜೊತೆ ಒಂದಿನ ಕಳೆಯಬೇಕಾಗಿ ಬರುತ್ತದೆ ಎಂಬ ಕಲ್ಪನೆಯೂ ಇರಲಿಲ್ಲ. ಸ್ಕೂಟಿಯಲ್ಲಿ ಹೊರಟವಳು ಲೇಟ್ ಆದ್ದರಿಂದ ಸ್ವಲ್ಪ ಫಾಸ್ಟಾಗಿಯೇ ಓಡಿಸುತ್ತಿದ್ದಳು. ಸುತ್ತೂರಿನ ಪ್ರಮುಖ ಬೀದಿಯಲ್ಲಿ ಸಂತೆ ಎಂಬುವುದು ಅವಳಿಗೆ ಮರೆತೇ ಹೋಗಿತ್ತು. ಜನಸಂದಣಿಯಲ್ಲಿ ವೇಗವಾಗಿ ಹೋಗುತ್ತಿದ್ದವಳಿಗೆ ಒಂದು ಜೀಪ್ ಅಡ್ಡ ಬಂದಿದ್ದು ತನ್ನನ್ನು ಗಾಡಿ ಸಹಿತ ಆರಿಸಿಕೊಂಡು ಹೋಗಿದ್ದು ಮಾತ್ರ ನೆನಪಿತ್ತು. ಎಚ್ಚರವಾದಾಗ ಅವಳು ಒಂದು ಮನೆಯಲ್ಲಿದ್ದಳು. ನೆನಪು ಮಾಡಿಕೊಳ್ಳಲು ಪ್ರಯತ್ನಿಸಿ ಸೋತ ಅವಳು
ಮಂಚದಿಂದ ಕೆಳಗಿಳಿಯುವ ಪ್ರಯತ್ನ ಮಾಡುತ್ತಿರುವಂತೆ ಹೊರಗಿನಿಂದ ಬಂದವರೊಬ್ಬರು ಎಚ್ಚರವಾಯಿತೇನಮ್ಮ. ಆದರೆ ಏನೂ ಆಗಿಲ್ಲ. ನೀನು ಜೀಪಿಗೆ ಡಿಕ್ಕಿ ಹೊಡೆಯುವುದನ್ನು ತಪ್ಪಿಸಲು ಹೋದಾಗ ನಿನಗೆ ಎಚ್ಚರ ತಪ್ಪಿತು. ಆದರೆ ಯಾರನ್ನು ಕೇಳಿದರೂ ನೀನು ಯಾರು ಎಂದು ಗೊತ್ತಾಗದೇ ಇದ್ದಾಗ ನಮ್ಮನೆಗೆ ಕರೆದುಕೊಂಡು ಬಂದಿದ್ದು ನನ್ನ ಮಗ ಸಿದ್ಧಾರ್ಥ್. ತಗೋ ನೀರು ಕುಡಿ ಎಂದಾಗ ಕೈ ನೀಡಿ ತಗೊಂಡವಳು ಕೇಳಿದಳು, ನೀವು? ಅವನ ಅಮ್ಮ ಚಂದ್ರಕಳಾ ಅಂತ. ತುಂಬ ವೇಗವಾಗಿ ಗಾಡಿ ಓಡಿಸಬಾರದು ಮಗು. ನೋಡು, ಈಗ ನಿನಗೇನೂ ಆಗಿಲ್ಲ. ಆದರೆ ಜೀಪಿನ ಕಡೆಯವರು ಕೇಸ್ ಮಾಡುತ್ತಿದ್ದಾರೆ. ಅದಕ್ಕೆ ಸಿದ್ಧಾರ್ಥ್ ನಿನ್ನ ಇಲ್ಲಿ ಬಿಟ್ಟು ಹೋದ. ಯಾವಾಗಲೂ ನಿನ್ನ ಸ್ಕೂಟಿ ತಗೊಂಡು ಹೋಗಿದ್ದ ಅಂತೆ. ಅದರ ಋಣ ತೀರಿಸಿದ ಹಾಗೆ ಆಯಿತು ಅಂದ. ಮೊದಲೇ ಕಳವಳ, ಆಶ್ಚರ್ಯ, ಒಂಥರ ಏನೋ ಫೀಲಿಂಗಿಂದ ಕಂಗಾಲಾಗಿದ್ದ ಅವಳಿಗೆ ಗಾಬರಿಯೂ ಆಗಿತ್ತು. ಆದರೂ ನನ್ನಿಂದ ನಿಮಗೆಲ್ಲ ಪ್ರಾಬ್ಲಮ್ ಆಯಿತು ಅಲ್ವಾ? ಛೇ ಬಿಡ್ತು ಅನ್ನು. ನನಗಿದೆಲ್ಲ ಮಾಮೂಲು. ದಿನಕ್ಕೆ 100 ಇಂತಹ ಕೆಲಸ ನನ್ನ ಮಗ ಮಾಡ್ತಾನೆ. ಅದು ಬಿಡು, ನಿಂಗೆ ಏನಾದರೂ ತಿನ್ನೋಕೆ ಬೇಕಾ? ಹೊಟ್ಟೆ ಚುರುಗುಟ್ಟುತ್ತಿತ್ತು. ಟೈಮ್ ನೋಡಿಕೊಂಡಳು. 12:15 ತೋರಿಸುತ್ತಿತ್ತು. ತಲೆ ಅಲ್ಲಾಡಿಸಿದಳು. ಒಗ್ಗರಣೆ ಅವಲಕ್ಕಿಯೊಡನೆ ಬಂದ ಚಂದ್ರಕಳಾ, ಈಗ ಇದನ್ನು ತಿನ್ನು, ಮತ್ತೆ ಊಟ ಮಾಡುವ. ಈಗ ಸಿದ್ದು ಫೋನ್ ಮಾಡಿದ್ದ, ಊಟದ ಟೈಮ್ಗೆ ಬರ್ತಾನೆ ಎಂದ. ಆಗಬಹುದು ಅಲ್ವಾ? ತಲೆ ಅಲ್ಲಾಡಿಸಿದಳು. ಅವಳಿಗೆ ಸಿದ್ಧಾರ್ಥ್ನನ್ನು ಹೇಗೆ ಫೇಸ್ ಮಾಡೋದು ಅನ್ನೋದೇ ಚಿಂತೆ ಆಗಿತ್ತು. ಮೊದಲೇ ಮುದ್ದಾಗಿದ್ದ ಅವಳ ಮುಖ ನಸುಗೆಂಪಿನಿಂದ ಹೊಳೆಯುತ್ತಿತ್ತು. ಅಲ್ಲಲ್ಲಿ ಬೆವರಿನ ಗುಳ್ಳೆಗಳು ಹಾಲಿನಂತಹ ಬಿಳಿಯಾದ ಮುಖದಲ್ಲಿ ಮುತ್ತಿನಂತೆ ಕಾಣುತ್ತಿತ್ತು. ಅವಳನ್ನೇ ನೋಡುತ್ತಿದ್ದ ಚಂದ್ರಕಳಾ, ಎಷ್ಟು ಮುದ್ದಾಗಿದ್ದಾಳೆ ಹುಡುಗಿ, ಸಿದ್ಧಾರ್ಥ್ನಿಗೆ ತಕ್ಕ ಜೋಡಿ. ಅಷ್ಟರಲ್ಲಿ ಸಿದ್ಧಾರ್ಥ್ ತಂದೆಯೊಟ್ಟಿಗೆ ಬಂದಿದ್ದು ಫ್ರೆಶ್ ಆಗಲು ಹೋದಾಗ ಸೂರ್ಯನಾಥ ಚಂದ್ರಕಳಾ ಹತ್ತಿರ ಕೇಳಿದರು, ಆ ಹುಡುಗಿಗೆ ಎಚ್ಚರವಾಯ್ತಾ? ಆಗಿದೆ ರೀ, ಆಗಲೇ ತಿಂಡಿ ಕೊಟ್ಟಿದ್ದೇನೆ. ಏನಾಯಿತು, ಕೇಸ್ ಆಯ್ತಾ? ಇಲ್ವೇ, ನಮ್ಮ ಸಿದ್ದು ಇದ್ದಾಗ ಎಲ್ಲಿ ಕೇಸಾಗುತ್ತೆ? ಹೇಗೋ ಅವರನ್ನು ಕಾಂಪ್ರಮೈಸ್ ಮಾಡಿದ. ಮಗ ಅಂದರೆ ನಿಮ್ಮ ಮಗನ ಹಾಗೆ ಇರಬೇಕು ಅಂತ ಇನ್ಸ್ಪೆಕ್ಟರ್ ಹೊಗಳಿದ್ದು. ಏನು, ಸೂರ್ಯನಾಥರು ಹೆಂಡತಿಯ ಹತ್ತಿರ ಏನೋ ಹೇಳುತ್ತಿದ್ದ ಹಾಗಿತ್ತು ಎನ್ನುತ್ತಾ ಬಂದ ಮಗನ ಕಿವಿ ಹಿಡಿದ ಚಂದ್ರಕಳಾ, ಎಷ್ಟು ಸಲ ಹೇಳಿದ್ದೆ ನಾನು ನಿಂಗೆ, ಅಪ್ಪನ ಹೆಸರು ಹೇಳಬೇಡ ಎಂದು? ಅಯ್ಯೋ ಸೂರ್ಯನಾಥ, ಬಿಡಿ ಅವನ ಮಾತು. ಪಾಪ, ಆ ಹುಡುಗಿಯನ್ನು ಕರೆದುಕೊಂಡು ಬಾ, ಊಟ ಮಾಡುವ. ವರ್ಷ ಬಂದಾಗ ಸಿದ್ಧಾರ್ಥ್ ತಟ್ಟೆಗಳನ್ನು ತಟ್ಟುತ್ತಾ ಶಬ್ದ ಮಾಡುತ್ತಾ ಇದ್ದ. ನೀನೇನು ಗಾಬರಿಯಾಗಬೇಡಮ್ಮ, ನನ್ನ ಮಗ ಇರೋದೇ ಹೀಗೆ. ಹೇ ಕೋತಿ, ಸ್ವಲ್ಪ ಆದರೂ ಸುಮ್ಮನಿರಬಾರದ? ನಿಧಾನವಾಗಿ ಬಂದು ಕೂತ ವರ್ಷಳನ್ನು ಸಿದ್ಧಾರ್ಥ್ ಕೇಳಿದ. ಗಾಡಿ ತಗೊಂಡು ಹೋಗೋದಾದರೆ ಹೋಗಿ, ಇಲ್ಲ ನಾನು ಬಿಟ್ಟು ಬರುತ್ತೇನೆ. ಏನು ಹೇಳಬೇಕೆಂದು ಗೊತ್ತಾಗದೆ ಚಡಪಡಿಸುತ್ತಿದ್ದ ಅವಳನ್ನು ನೋಡಿ ಚಂದ್ರಕಳಾ ಹೇಳಿದರು, ನಿನ್ನ ಹೆಸರೇನು ಹಿಂದೆ? ವರ್ಷ ಎಂದಳು ಮೆಲ್ಲಗೆ. ಜೋರಾಗಿ ನಕ್ಕ ಸಿದ್ಧಾರ್ಥ್, ಅಮ್ಮ ಚಂದ್ರಮ್ಮ, ಇವಳು ಪಕ್ಕಾ ಪೇಟೆ ರೂಪ. ಇಷ್ಟು ಮೆಲ್ಲಗೆ ನಮ್ಮ ಬೆಕ್ಕೂ ಸಹ ಕೂಗಲ್ಲ. ಅದಕ್ಕೆ ಮುಗಳ್ನಕ್ಕ ಅವಳನ್ನು ನೋಡಿದ ಸಿದ್ಧಾರ್ಥ್ನಿಗೆ ಅಯ್ಯೋ ಪಾಪ ಅನಿಸಿತು. ಇಷ್ಟು ಸ್ಟ್ರಿಕ್ಟ್ ಯಾಕೆ ಮಾಡುತ್ತಾರೋ ನೋಡಿ. ನಿಮ್ಮ ಮನೆಯಲ್ಲಿ ನೀವು ಹೇಗೆ ಬೇಕಾದರೂ ಇರಿ, ಇಲ್ಲಿ ಈಗ ನಗ್ತಾ ಇರಿ, ಊಟ ಮಾಡಿ. ನನ್ನಮ್ಮ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ, ಡೋಂಟ್ ವರಿ ಹಿಂದ. ಓಕೆ ಆಯಿತು. ಆಳದಿಂದ ಇಳಿದು ಬಂದಂತೆ ಇತ್ತು ಅವಳ ಧ್ವನಿ. ಅಂತೂ ಹಾಸ್ಯದ ನಡುವೆ ಊಟ ಆಗಿ ಸಿದ್ಧಾರ್ಥ್ ಅವಳ ಹತ್ತಿರವೇ ಬಂದು ನಿಂತಾಗ ಅವಳ ಎದೆಯ ಬಡಿತ ಅವಳಿಗೆ ಕೇಳುವಷ್ಟು ಜೋರಾಗಿತ್ತು. ನೋಡಿ, ಈಗಲೇ ಹೋಗುತ್ತೀರಿ ಅಂದರೆ ಬಿಟ್ಟು ಬರುತ್ತೇನೆ, ಇಲ್ಲ ಸ್ವಲ್ಪ ಲೇಟ್ ಆದರೂ ಓಕೆ ಅಂದರೆ ನೋ ಪ್ರಾಬ್ಲಮ್. ನನ್ನ ಕಾಲೇಜ್ ಬಿಡೋ ಟೈಮ್ಗೆ ಬಿಟ್ಟರೆ ಸಾಕು. ಹಾಗಾದರೆ ಬನ್ನಿ ನಮ್ಮ ತೋಟ ನೋಡುವ ಎಂದವನೇ ಅವಳನ್ನು ಕರೆದುಕೊಂಡು ಹೋದ. ಹಸಿರು ಎಲ್ಲಿ ನೋಡಿದರೋ ಒಂದು ಕಡೆ ಶುದ್ಧವಾದ ನೀರು, ಅಲ್ಲಿಗೆ ಸಣ್ಣದೊಂದು ಜರಿ. ಇದೆಲ್ಲ ನೋಡುತ್ತಾ ನೋಡುತ್ತಾ ವರ್ಷ ಸಂಕೋಚ ಕಡಿಮೆ ಆಗುತ್ತಾ ಹೋಯ್ತು. ಇದೆಲ್ಲ ನೀವೇ ಮಾಡಿದ್ದಾ? ನಾನು ಒಬ್ಬನೇ ಅಲ್ಲ, ಕೆಲಸದವರಿದ್ದಾರೆ, ಅಪ್ಪನ ಸಪೋರ್ಟ್ ಎಲ್ಲವೂ ಇದೆ. ಇಷ್ಟ ಆಯ್ತಾ ನಿಮಗೆ? ತುಂಬ. ನಾನು ಯಾವತ್ತೂ ನೋಡಿರಲಿಲ್ಲ ಇಷ್ಟು ಸುಂದರವಾದ ಪರಿಸರವನ್ನು. ಈಗ ನೋಡಿದ್ರಿ ಅಲ್ವಾ? ವರ್ಷ ಏನು ಓದುತ್ತೀರಿ ನೀವು? BCom ಸೆಕೆಂಡ್ ಇಯರ್. ನೋಡಿದರೆ ಫಸ್ಟ್ PU ಹಾಗೆ ಕಾಣ್ತೀರಿ. ಹೀಗೆ ಹೇಳ್ತೇನೆ ಅಂತ ಬೇಸರ ಮಾಡಬೇಡಿ. ಹೆದರಿಕೆ ಬೇಕು, ಆದರೆ ಹೆದರಿಕೆಯೇ ಜೀವನವಲ್ಲ. ಅಪ್ಪ ಅಮ್ಮ ಏನು ಹೇಳಿದ್ರೂ ಕೇಳಬೇಕು. ಹಾಗಂತ ಕಣ್ಮುಚ್ಚಿ ಅವರು ಹೇಳಿದ್ದನ್ನೇ ಮಾಡೋದಲ್ಲ. ಅದರಲ್ಲಿ ಸ್ವಲ್ಪ ನಮ್ಮ ಬುದ್ಧಿಯೂ ಉಪಯೋಗಿಸಬೇಕು. ನನಗೂ ಅನಿಸುತ್ತೆ. ಆದರೆ ಮನೆಯಲ್ಲಿ ಮಾತಾಡೋಕ್ಕೆ ಬಿಡದೇ ಇದ್ದರೆ? ಸುಮ್ಮನಿದ್ದು ನಾವು ಆರಿಸಿಕೊಂಡ ದಾರಿ ಸರಿ ಇದ್ದರೆ ಅದರಲ್ಲಿ ಸಂತಸ ಕಾಣಬೇಕು. ನೀವೀಕೆ ಗೈಡೆನ್ಸ್ ಕೊಟ್ಟರೆ ಟ್ರೈ ಮಾಡಬಹುದು.
ಫೀಸ್ ಎಷ್ಟು ಕೊಡ್ತೀರಿ? ಏನು ಎಂದು ಗಾಬರಿಯಿಂದ ಒಂದು ಹೆಜ್ಜೆ ಹಿಂದೆ ಇಟ್ಟಾಗ ಕಾಲು ಸ್ಲಿಪ್ ಆಗಿ ಅವನು ಹಿಂತಿರುಗುವಷ್ಟರಲ್ಲಿ ಬಿದ್ದು ಬಿಟ್ಟಿದ್ದಳು. ಅವಳನ್ನು ಅಲ್ಲಿಂದ ಎಳೆಯಲು ಹೋದ ಅವನನ್ನು ಬೀಳಿಸಿ ಬಿಟ್ಟಿದ್ದಳು. ಈಗ ಕೋಪದಿಂದ ಬೈಯುತ್ತಾನೆ ಎಂದುಕೊಂಡರೆ ಅವನು ನಗುತ್ತಿದ್ದ. ಅದನ್ನು ನೋಡಿ ಇವಳಿಗೂ ನಗು ಬಂತು. ಇಬ್ಬರು ನಗುತ್ತಲೇ ಇದ್ದರು ಕೆಲವು ಹೊತ್ತು. ವರ್ಷ ಹೃದಯದಿಂದ ಬಂದ ನಗು ಆಗಿತ್ತು ಅದು. ಮನಸಾರೆ ನಕ್ಕಿದ್ದಳು. ನಕ್ಕು ಕೆಂಪಾದ ಅವಳನ್ನು ನೋಡುತ್ತಾ ಸಿದ್ಧಾರ್ಥ್ ಹೇಳಿದ, ನಿನ್ನ ನೋಡಿದ್ರೆ ಟೊಮ್ಯಾಟೊ ನೆನಪಾಗುತ್ತೆ. ಹೇ ಟೊಮ್ಯಾಟೊ ಎಂದು ಚುಡಾಯಿಸಿದ ಅವನ ಮೇಲೆ. ಅಲ್ಲೇ ಇದ್ದ ಕಸ ಕಟ್ಟೆಗಳನ್ನು ಎರಚಿದಳು. ಏನು ವರ್ಷ ಅವರೇ, ಇಲ್ಲಿಯೇ ಇರುವ ಪ್ಲಾನ್ ಇದೆಯಾ? ನೀವಿದ್ರೆ ನಾನು ಇರ್ತೀನಿ. ಆಗಲ್ಲ ಹೇಳು ಎಂದು ಕೈ ನೀಡಿದವನ ಕೈ ಹಿಡಿದು ಎದ್ದ ವರ್ಷ. ಮತ್ತೆ ಬಿದ್ದರೆ ಎತ್ತಬೇಕಾಗುತ್ತದೆ. ಇವತ್ತು 2 ಸಲ ಆಯಿತು ಎಂದು ಚುಡಾಯಿಸಿದಳು. ಅಪ್ಪೋ, ಮಾತಾಡಲ್ಲ ಅಂತಿದ್ರೆ ಈಗ ಚುಡಾಯಿಸೋದ ನನ್ನ? ಈ ಹುಡುಗಿಯರೇ ಹೀಗೆ. ದೇವ್ರೇ ಕಾಪಾಡಪ್ಪ ಎಂದು ಹ್ಯಾಪು ಮೊರೆ ಹಾಕಿಕೊಂಡು ನಿಂತವನನ್ನು ನಾಲೆಗೆ ಹೊರಚಾಚಿ ಅಣಕಿಸಿದಳು. ರಿಟರ್ನ್ ಮನೆಗೆ ಹೊರಡುವಾಗ ಸಿದ್ಧಾರ್ಥ್ ಹೇಳಿದ, ನೋಡು, ಮನೆಯಲ್ಲಿ ಏನು ಹೇಳಬೇಡ, ಮಾಮೂಲಿನಂತೆ ಇರು. ನನ್ನ ತಮ್ಮ ಹೇಳ್ತಾನೆ. ಅದನ್ನೇ ಅವನಿಗೆ ತಿರುಗಿಸಿ ಹೇಳು. ನಿನ್ನ ಬುದ್ಧಿಗೆ ಚಾಲೆಂಜ್ ಇದು. ಸೊ ಪೇಟೆಯವರೆಗೂ ಬರ್ತೇನೆ, ನಂತರ ನಿನ್ನ ಫ್ಯಾಮಿಲಿ ನಿಂಗೆ. ಓಕೆ? ಓಕೆ. ಮುಖ ಸಣ್ಣಗೆ ಮಾಡಿಕೊಂಡವಳನ್ನು ಚಂದ್ರಕಳಾ ಸಂತೈಸಿದರು. ಆಗಾಗ ಬರುತ್ತಿರು ಮಗು ಎಂದರು. ಅವರಿಬ್ಬರ ಕಾಲಿಗೆ ನಮಸ್ಕರಿಸಿ ಹೊರಬಂದವಳ ಕಣ್ಣಲ್ಲಿ ನೀರು ತುಂಬಿತ್ತು. ಮನೆಗೆ ಬರುವಾಗಲೇ ಅವಳ ಆಲೋಚನೆ ರೆಡಿಯಾಗಿತ್ತು. ಸೇಮ್ ಇದೇ ಟೈಮಲ್ಲಿ ಪ್ರಕೃತಿ ತನ್ನ 2ನೇ ಪ್ಲಾನ್ ರೆಡಿ ಮಾಡಿಕೊಳ್ಳುತ್ತಿದ್ದಳು. ಪ್ರಕೃತಿ ಯೋಚಿಸುತ್ತಿದ್ದಳು, ಹೀಗೆ ಸಿದ್ಧಾರ್ಥ್ನನ್ನು ಒಪ್ಪಿಸುವುದು. ಖಂಡಿತ ತಾನು ಬೆಟ್ಟಲ್ಲಿ ಸೋಲಲು ಸಾಧ್ಯವೇ ಇಲ್ಲ. ಏನಾದರೂ ಮಾಡಬೇಕು ಎಂದುಕೊಳ್ಳುತ್ತಾ ಬಾಲ ಸುಟ್ಟ ಬೆಕ್ಕಿನಂತೆ ಆಚೆ ಈಚೆ ತಿರುಗುತ್ತಿದ್ದಳು ರೂಮ್ನಲ್ಲಿ. ಅಜ್ಜ ಮತ್ತು ಅಜ್ಜಿಯಲ್ಲಿ ಎಷ್ಟು ಬೇಕೋ ಅಷ್ಟೇ ಮಾತಾಡುತ್ತಿದ್ದಳು. ಏನೋ ನೆನಪಿಗೆ ಬಂದವಳಂತೆ ಸವಿತಾಗೆ ಕಾಲ್ ಮಾಡಿ ಸಿದ್ಧಾರ್ಥ್ನ ಸ್ವಭಾವ ಹೇಗೆ ಎಂದಳು. ಯಾಕಮ್ಮ, ನಿಜವಾಗಿಯೂ ಲವ್ ಆಗೋಯ್ತಾ ಏನೋ? ಛೇ, ಎಂತಹ ಚೀಪ್ ಥಿಂಕ್ ನಿಂದು. ಮೊದಲು ಬೆಟ್, ಓಕೆ ಹೇಳು ಎಂದಾಗ ಸವಿತಾ ತನಗೆ ಗೊತ್ತಿದ್ದಷ್ಟು ಹೇಳಿದಳು. ಥ್ಯಾಂಕ್ ಯು. ನೋಡ್ತಿರೋ, ಇನ್ನು ಹೀಗೆ ಅವನನ್ನು ನನ್ನ ಕೆಡ್ಡಾದಲ್ಲಿ ಬೀಳಿಸುತ್ತೇನೆ. ಬಟ್ ಕೇರ್ಫುಲ್. ಕೆಲವೊಮ್ಮೆ ಹುಡುಗಿ ಅಂತ ಸಹ ದಯೆ ದಾಕ್ಷಿಣ್ಯ ತೋರಿಸುವುದಿಲ್ಲ. ಯಾರಿಗೆ ಬೇಕೋ ಅವನ ದಯೆ. ಐ ವಿಲ್ ಹ್ಯಾಂಡ್ಲ್ ಇಟ್. ಕಾಲ್ ಕಟ್ ಮಾಡಿ ಸಂಡೆ ತನ್ನ ಪ್ಲಾನ್ ಅನ್ನು ಪ್ರೊಡ್ಯೂಸ್ ಮಾಡಲು ತಯಾರಿ ನಡೆಸಿದಳು. ಇತ್ತ ವರ್ಷ ತನ್ನ ಮನೆಯಲ್ಲಿ ನಡೆಯುವ ವಾರಿಗೆ ತಯಾರಾಗಿದ್ದಳು. ಅವಳ ಕಿವಿಯಲ್ಲಿ ಸಿದ್ಧಾರ್ಥ್ ಹೇಳಿದ್ದು ಆಗಾಗ ಕೇಳಿಸಿದ ಹಾಗೆ ಆಗುತ್ತಿತ್ತು. ಮನೆಯವರು ಹೇಳಿದ್ದೆಲ್ಲ ಒಪ್ಪಿಕೊಂಡರೂ ನಮ್ಮ ಬುದ್ಧಿಯನ್ನು ಉಪಯೋಗಿಸಬೇಕು. ಭುವನ್ ಹೊಳಗಿದ್ದ. ಇವಳು ಮೌನವಾಗಿಯೇ ತನ್ನ ರೂಮಿಗೆ ಹೋಗಿ ಫ್ರೆಶ್ ಆಗಿ ತನ್ನ ಕೆಲಸ ಮಾಡಿ ಅಕೌಂಟ್ ಬುಕ್ ತೆಗೆದು ಟ್ಯಾಲಿ ಮಾಡತೊಡಗಿದಳು. ಮೊದಲು ಬಂದವರು ಕಿಶೋರ, ನಂತರ ಜಲಜಾ. ಆಗಲೇ ರೂಮಿಂದ ಹೊರಬಂದ ಭುವನ್. ಮಾಮ್, ನಿನ್ನ ಮಗಳು ಇವತ್ತು ಕಾಲೇಜಿಗೆ ಬರಲಿಲ್ಲ. ವಾಟ್ ಎಂದರು ಕಿಶೋರ. ವರ್ಷ ಕಮ್ಯ. ಮೆಲ್ಲನೆ ಹೊರಬಂದವಳ ಮುಖದಲ್ಲಿ ಮೊದಲಿನ ಹೆದರಿಕೆ ಇರಲಿಲ್ಲ. ಏನ್ ಡ್ಯಾಡ್, ಕಾಲೇಜ್ಗೆ ಹೋಗಿಲ್ವಾ? ಹೂ ಸೆಡ್ ದಿಸ್? ನನಗೆ ಕ್ವಶನ್ ಮಾಡೋ ಅಷ್ಟು ದೊಡ್ಡವಳಾದ್ಯಾ? ನೋಡ್ ಜಲಜ, ನಿನ್ನ ಮಗಳನ್ನು ಕೇಳಿದ್ದಕ್ಕೆ ಆನ್ಸರ್ ಮಾಡು ಎಂದ ಜಲಜಾರಿಗೋ ವರ್ಷ ಅದನ್ನೇ ಕೇಳಿದಳು. ಆಗ ಮುಂದೆ ಬಂದ ಭುವನ್, ನಾನೇ ಹೇಳಿದ್ದು ನೀನು ಬಂದಿಲ್ಲ ಅಂತ. ವಾಟ್ ಆರ್ ಯು ಸೇಯಿಂಗ್ ನೌ? ಡ್ಯಾಡಿ, ನಾನು ಕಾಲೇಜಿಗೆ ಹೋಗಿಲ್ಲ. ಆದರೆ ಯಾಕೆ ಅಂತ ಕೇಳಿದ್ರೆ ಅವನ ಹತ್ತಿರ ಯಾಕೆ ಕೇಳೋದು? ಯಾಕೆ ಅಂದರೆ ಯಾವಾಗಲೂ ನನ್ನ ಹಿಂದೆ ಇರುವ CID ಅಲ್ವಾ ಅವನು? ಅಂದರೆ ಎಂದು ಕೇಳಿದರು ಜಲಜಾ. ಅಂದರೆ ನನಗೆ ಆಕ್ಸಿಡೆಂಟ್ ಆಗಿತ್ತು ನೋಡಿ, ತರ್ಚಿತ ಗಾಯಗಳನ್ನು. ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಯಾರೋ ಒಬ್ಬರು ಬಂದು ಹೆಲ್ಪ್ ಮಾಡಿದರು. ನಂತರ ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ ತಗೊಂಡು ದಿವ್ಯಾಳ ಹತ್ತಿರ ಹೋಗಿ ನೋಟ್ಸ್ ಅಪ್ಡೇಟ್ ಮಾಡಿಕೊಂಡು ಪೆನ್ಡ್ರೈವ್ಗೆ ಹಾಕಿ ನಂತರ ನಾನು ಮನೆಗೆ ಬಂದಿದ್ದು. ಬೇಕಾದರೆ ದಿವ್ಯಾಳಿಗೆ ಕಾಲ್ ಮಾಡಿ ನೋಡು. ಅವಳ ಮಾತು ವರ್ಕ್ ಆಗಿತ್ತು. ಪೆಟ್ಟಾದ ಕೈ ನೋಡಿ ಕಿಶೋರರಿಗೂ ಕೇಡೆನಿಸಿತು. ಆದರೂ ಮಗ ಹೇಳಿದ್ದಲ್ಲವೇ, ಲೀವ್ ಇಟ್, ಹೋಗು ಊಟ ಮಾಡಿ ಮಲಗು, ಇವತ್ತಿನ ಸ್ಟಡಿ ನೋಡಿ ಮಾಡುವಿಯಂತೆ. ಜಲ್ಜಾ, ನೀನು ಫ್ರೆಶ್ ಆಗಿ ಮೊದಲು ಅವಳಿಗೆ ಬಡಿಸು, ಅವಳು ರೆಸ್ಟ್ ತಗೊಳ್ಳಲಿ ಎಂದಾಗ ವರ್ಷಾಳ ಮನ ಸಿದ್ಧಾರ್ಥ್ ನೆಡೆಗೆ ಚಲಿಸಿತ್ತು. ಹೇಗೆ ಥ್ಯಾಂಕ್ಸ್ ಹೇಳಲಿ? ಅವನು ಹೇಳಿದ್ದನ್ನೇ ನಾನು ಮಾಡಿದ್ದು. ಆದರೆ ಪೂರಾ ಸುಳ್ಳು ಅಲ್ಲ, ಸತ್ಯವೂ ಅಲ್ಲ. ದಿವ್ಯಾಳಿಗೆ ಕಾಲ್ ಮಾಡಿ ಇವತ್ತಿನ ಸಬ್ಜೆಕ್ಟ್ಸ್ನ ಇನ್ಫಾರ್ಮೇಷನ್ ತಗೊಂಡಿದ್ದಳು. ಅದನ್ನು ಸೇವ್ ಮಾಡಿಟ್ಟಿದ್ದಳು.
ಆದರೆ ಇಷ್ಟು ಈಸಿಯಲ್ಲಿ ಡ್ಯಾಡಿ ಮತ್ತು ಮಮ್ಮಿ ಕನ್ವಿನ್ಸ್ ಆಗ್ತಾರೆ ಎಂದುಕೊಂಡಿರಲಿಲ್ಲ. ಊಟ ಮಾಡಿ ರೂಮ್ಗೆ ಬಂದ ವರ್ಷ ಸಿದ್ಧಾರ್ಥ್ ನಂಬರ್ಗೆ ಮೆಸೇಜ್ ಮಾಡಿದಳು. ಹಾಯ್. ಕೆಲವು ನಿಮಿಷಗಳ ನಂತರ ರಿಟರ್ನ್ ಬಂದ ಮೆಸೇಜ್, ಎವ್ರಿಥಿಂಗ್ ಈಸ್ ಓಕೆ? ಎಸ್, ಥ್ಯಾಂಕ್ ಯು ಸೋ ಮಚ್. ಯು ಆರ್ ನಾಟ್ ವಿತ್ ಮೀ. ರಿಯಲಿ ಐ ಡಿಂಟ್ ಹ್ಯಾಂಡಲ್ ಮೈ ಪೇರೆಂಟ್ಸ್. ಇಟ್ಸ್ ಓಕೆ, ಡೋಂಟ್ ಗೆಟ್ ಇನ್ಫ್ಲೂಯೆನ್ಸ್. ಯಾವಾಗಲೂ ಹೀಗೆ ಮಾತಾಡೋದ ನೀವು? ಇಲ್ಲ, ನಾನು ಸಂಗೀತ ಹಾಡೋದು. ಅಲ್ಲ, ಸೀದಾ ಮಾತಾಡೋಕ್ಕೆ ಬರಲ್ವಾ? ಸೀದಾ ಅಂದರೆ ಅಲ್ಲಿಗೆ ಬರಬೇಕು, ಬರೋದಾ? ನಿಮ್ಮ ಹತ್ರ ಮಾತಾಡೋಕ್ಕೆ ಆಗಲ್ಲ. ಹಾಗಾದರೆ ಮಲಗೋ. ಬಾಯ್, ಗುಡ್ ನೈಟ್. ಬಾಯ್. ಏನೋ ಸಮಾಧಾನ ಅನಿಸಿತು ವರ್ಷಾಳಿಗೆ. ಇಂತಹ ಒಬ್ಬರಿದ್ದರೆ ಮನೆಯಲ್ಲಿ ಯಾವಾಗಲೂ ನಗು ತುಂಬಿಕೊಂಡಿರುತ್ತೆ. ಆದರೆ ನಮ್ಮ ಮನೆ? ಚಂದ್ರಕಲಾ ಹೇಳುತ್ತಿದ್ದಳು ಮಗನ ಹತ್ತಿರ. ಆ ಹುಡುಗಿ ಎಂತಹ ಚಂದವಾಗಿ ಲಕ್ಷಣವಾಗಿ ಇದ್ದಾಳೆ ಅಲ್ವಾ? ಅಯ್ಯೋ ಪೆದ್ದಮ್ಮ, ಜೀವನಕ್ಕೆ ಅಷ್ಟೇ ಸಾಕಾ? ಅವಳಿಗೇನೂ ಗೊತ್ತಿಲ್ಲ. ಹಾಗಂತ ಎಲ್ಲವನ್ನೂ ಕಲಿಸಿಕೊಡಲು ಸಾಧ್ಯವಿಲ್ಲ. ನಿನ್ನ ಸೊಸೆಗೆ ಕುಟುಂಬ ಎಂದರೆ ಹೇಗೆ ಅಂತ ಗೊತ್ತಿದ್ರೆ ಸಾಕು, ಬೇರೆ ಎಲ್ಲ ನೀನು ಹೇಳ್ಕೊಡ್ತೀಯ. ನಿನ್ನ ತಲೆ ಎಲ್ಲ ಕಲಿತು ಬಂದಿರ್ತಾರೆ. ನಂಗೇನು ಗೊತ್ತು ಹಳ್ಳಿ ಮಂಗಿಗೆ? ಅಮ್ಮ, ನೀನೇನು ಅಂತ ನಾನು ನೋಡಿದ್ರೆ ಗೊತ್ತಾಗಲ್ವಾ? ನಾಳೆ ನಿನ್ನ ಮೊಮ್ಮಗಳು ನನ್ನ ಹಾಗೆ ಆಗಬೇಕು ಅಲ್ವಾ? ಮಗನನ್ನೇ ನೋಡುತ್ತಿದ್ದು ಬಿಟ್ಟಳು ಚಂದ್ರಕಲಾ. ಅಪರೂಪದ ಮಾಣಿಕ್ಯವೆನಿಸಿತು. ಅಭಿಮಾನದಿಂದ ಮಗನನ್ನು ನೋಡುತ್ತಲೇ ಇದ್ದಳು. ಇದನ್ನು ನೋಡಿದ ಸಿದ್ಧಾರ್ಥ್, ಹೋಯ್ ಚಂದ್ರಮ್ಮ, ನೀ ಹಾಗೆ ನೋಡ್ಬೇಡಮ್ಮ ಎಂದ ರಾಗವಾಗಿ. ದೇವ್ರೇ, ನನ್ನ ಮಗನಿಗೆ ಒಂದು ಹೆಣ್ಣು ಇದ್ದರೆ ಬೇಗ ನನ್ನ ಕಣ್ಣಿಗೆ ಕಾಣಿಸುತ್ತಂದೆ. ದೇವ್ರೇ, ಅದೇ ಹೆಣ್ಣು ನಾನು ಬೇಡ ಅಂತ ಹೇಳುವ ಹಾಗೆ ಮಾಡುತ್ತಂದೆ. ಹೋಗು ಮಲ್ಗೋ, ಮತ್ತೆ ನಿನ್ನ ತಲಹರಟೆ. ಹಾಗಾದರೆ ಸಿದ್ಧಾರ್ಥನ ಜೀವನದಲ್ಲಿ ಮೂರನೇ ಹೆಣ್ಣಿನ ಪ್ರವೇಶ ಆಗಬಹುದೇ? ಪ್ರಕೃತಿಯ ಎರಡನೇ ಪ್ಲಾನ್ ಏನಾಗಿರಬಹುದು? ಅವಳು ಬೆಟ್ನಲ್ಲಿ ಸೋಲುತ್ತಾಳ, ಗೆಲ್ಲುತ್ತಾಳ? ವರ್ಷ ಸಿದ್ಧಾರ್ಥನ ಪ್ರೀತಿಸುತ್ತಿದ್ದಾಳ? ಸಿದ್ಧಾರ್ಥ್ ಯಾರ ಪ್ರೀತಿಯಲ್ಲಿ ಬೀಳುತ್ತಾನೆ? ಯಾರನ್ನು ಮದುವೆಯಾಗುತ್ತಾನೆ? ಕಾಯ್ದು ನಿರೀಕ್ಷಿಸಿ. ಭಾಗ 3 ಮುಂದುವರಿಯುತ್ತದೆ. ಭಾಗ 3ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.